ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಏಕದಿನ ಪಂದ್ಯವನ್ನ ಮುಗಿಸಿರುವಂತಹ ಭಾರತ ಎರಡನೇ ಪಂದ್ಯಕ್ಕೆ ಸಿದ್ಧವಾಗ್ತಾ ಇದೆ. ಈ ಸರಣಿಯ ಗೆಲುವಿನೊಂದಿಗೆ 2027ರ ಏಕದಿನ ವಿಶ್ವಕಪ್ ಗೆಲುವಿನ ಟಾರ್ಗೆಟ್ನಲ್ಲಿ ಮುನ್ನುಗ್ಗಬೇಕಿದೆ. ಆದರೆ ಕೋಚ್ ಗೌತಮ್ ಗಂಭೀರ್ ಹಾಗೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೆ ಈ ಜರ್ನಿ ಅಷ್ಟು ಸುಲಭ ಇಲ್ಲ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2027ರ ಏಕದಿನ ವಿಶ್ವಕಪ್ಗೆ ದಿನಾಂಕ ಘೋಷಣೆಯಾಗಿದೆ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾ ಆತಿಥ್ಯದಲ್ಲಿ 2027ರ ಅಕ್ಟೋಬರ್ 4ರಿಂದ ಟೂರ್ನಿ ಆರಂಭ ಆಗಲಿದೆ. ಹಾಗೆ ನವೆಂಬರ್ 21ರಂದು ಫೈನಲ್ ಪಂದ್ಯ ಕೂಡ ಶೆಡ್ಯೂಲ್ ಆಗಿದೆ. ಕಳೆದ ಆವೃತ್ತಿಯಲ್ಲಿ ಜಸ್ಟ್ ಮಿಸ್ ಆಗಿರುವಂತ ಏಕದಿನ ವಿಶ್ವಕಪ್ ಟ್ರೋಫಿಯನ್ನ ಈ ಸಲ ಶತಾಯಗತಾಯ ಗೆಲ್ಲಲೇಬೇಕು. ಹೊಸ ಕ್ಯಾಪ್ಟನ್, ಹೊಸ ಕೋಚ್ ಜೊತೆ ಮುನ್ನುಗ್ತಾ ಇರುವಂತ ಭಾರತಕ್ಕೆ ವಿಶ್ವಕಪ್ ಗೆಲ್ಲೋಕೆ ಅಡ್ವಾಂಟೇಜಸ್ ಹಾಗೆ ಡಿಸ್ಅಡ್ವಾಂಟೇಜಸ್ ಎರಡೂ ಇದೆ. ಸೊ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ಯಾಕ್ ಟು ಬ್ಯಾಕ್ T20 ವಿಶ್ವಕಪ್ಗಳನ್ನು ಗೆದ್ದಿರುವಂತಹ ಭಾರತ. ಭಾರತ 2024ರಲ್ಲಿ T20 ವಿಶ್ವಕಪ್ ಅನ್ನ ಗೆದ್ದಿತ್ತು. ಅನಂತರ 2026ರಲ್ಲೂ ಕೂಡ T20 ವಿಶ್ವಕಪ್ ಅನ್ನ ಗೆದ್ದಿದೆ. ಸೊ ವೈಟ್ ಬಾಲ್ ಫಾರ್ಮ್ಯಾಟ್ನಲ್ಲಿ 20 ಓವರ್ಗಳ ಮಾದರಿಯ ವಿಶ್ವಕಪ್ನಲ್ಲಿ ಗೆದ್ದಿರುವಂತಹ ಭಾರತ ಈಗ 50 ಓವರ್ಗಳ ಮಾದರಿಯಲ್ಲೂ ಕೂಡ ಅದೇ ಡಾಮಿನೇಷನ್ ಮಾಡುವಂತ ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಜೊತೆಗೆ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿರೋದ್ರಿಂದ ಕಾನ್ಫಿಡೆನ್ಸ್ ಜಾಸ್ತಿನೇ ಇರುತ್ತೆ. ಹೌದು, 2023ರಲ್ಲಿ ಫೈನಲ್ನಲ್ಲಿ ಭಾರತ ಎಡವಿರಬಹುದು, ಆಸ್ಟ್ರೇಲಿಯಾ ಪಂದ್ಯವನ್ನ ಗೆದ್ದು ಚಾಂಪಿಯನ್ ಕೂಡ ಆಗಿರಬಹುದು. ಆದರೆ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿರೋದ್ರಿಂದ ಈ ಸಲ ಅಂದರೆ 2027ಕ್ಕೂ ಕೂಡ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಬ್ಯಾಟಿಂಗ್ ಲೈನಪ್ ಮತ್ತು ಬೌಲಿಂಗ್ ಲೈನಪ್ ಕೂಡ ತುಂಬಾ ಸ್ಟ್ರಾಂಗ್ ಇರುವಂಥದ್ದು. ಭಾರತದ ಆಟಗಾರರ ಪ್ರದರ್ಶನ ಹೇಗಿದೆ ಅನ್ನೋದನ್ನು ನೀವೆಲ್ಲ ನೋಡೇ ಇರ್ತೀರಿ. ಅದ್ಭುತವಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಲೈನಪ್ ಕೂಡ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಒನ್ ಆಫ್ ದಿ ಟಫ್ ಕಾಂಪಿಟೇಟರ್ ಆಗ್ತಾರೆ ಈ ಒಂದು ಟೂರ್ನಮೆಂಟ್ನಲ್ಲಿ. ಹೀಗಾಗಿ ಭಾರತಕ್ಕೆ ಇದು ಕೂಡ ಪ್ಲಸ್ ಆಗುತ್ತೆ. ಇನ್ನು ನಾಯಕ ಶುಭ್ಮನ್ ಗಿಲ್ಗೆ ಮೊದಲ ICC ಟೂರ್ನಿ, ಅಂದರೆ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ಗೆ ಮೊದಲ ICC ಟೂರ್ನಿ ಆಗಲಿದೆ. ಇದನ್ನು ಕೂಡ ಹೇಗೆ ನಿಭಾಯಿಸ್ತಾರೆ ಎನ್ನುವಂಥ ಚಾಲೆಂಜಸ್ ಕೂಡ ಶುಭ್ಮನ್ ಗಿಲ್ ಅವರಿಗೆ ಇದ್ದೇ ಇರುತ್ತೆ. ಇನ್ನು ಕೋಚ್ ಗೌತಮ್ ಗಂಭೀರ್ ಪಾಲಿಗೂ ಕೂಡ ಏಕದಿನ ಮಾದರಿ ಸವಾಲಾಗಬಹುದು. ಯಾಕಂತಂದರೆ ಕೋಚ್ ಗೌತಮ್ ಗಂಭೀರ್ ಏಕದಿನ ಮಾದರಿಯಲ್ಲಿ ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸನ್ನು ಕಂಡಿರುವಂಥದ್ದು. ಅವರು ಕೋಚ್ ಆದಮೇಲೆ ಏಕದಿನ ಮಾದರಿಯಲ್ಲಿ ಗೆಲ್ತಾ ಇದ್ರು ಕೂಡ ಕಂಟಿನ್ಯೂಸ್ ಏನು ಗೆಲುವಿಲ್ಲ. ಏರುಪೇರು ಇದ್ದದ್ದೇ. ಹೀಗಾಗಿ ಏಕದಿನ ಮಾದರಿಯಲ್ಲಿ ಗಂಭೀರ್ ಅವರು ತಂಡವನ್ನು ಚಾಂಪಿಯನ್ ಮಾಡೋದು ಅವರಿಗಿರುವಂಥ ಮೇನ್ ಸವಾಲಾಗುತ್ತೆ. ಇದನ್ನು ಕೂಡ ನೋಡಬೇಕಾಗುತ್ತೆ. ಜೊತೆಗೆ T20 ಫಾರ್ಮೆಟ್ ಗೆದ್ದರೂ ಕೂಡ ಟೆಸ್ಟ್ ಫಾರ್ಮೆಟ್ನಲ್ಲಿ ಭಾರತ ಫೇಲ್ ಆಗಿರುವಂಥದ್ದು. ಇಲ್ಲಿ ಡಿಸ್ಅಡ್ವಾಂಟೇಜಸ್ ಏನಂತಂದರೆ ಭಾರತ ಇಲ್ಲಿ T20 ಫಾರ್ಮೆಟ್ನಲ್ಲಿ ಡಾಮಿನೆನ್ಸ್ ಮಾಡಿದೆ, ಹೌದು, ಬ್ಯಾಕ್ ಟು ಬ್ಯಾಕ್ ICC ಚಾಂಪಿಯನ್ ಕೂಡ. ಆದರೆ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಗೌತಮ್ ಗಂಭೀರ್ ಅವರು ಕೋಚ್ ಆದಮೇಲೆ ಭಾರತಕ್ಕೆ ಅಷ್ಟೇನು ಸರಿಯಾಗಿಲ್ಲ ಟೆಸ್ಟ್ ಫಾರ್ಮೆಟ್ನಲ್ಲಿ. ಅದರಲ್ಲೂ ಕೂಡ ತವರಿನಲ್ಲಿ ಸಾಲು ಸಾಲು ಸರಣಿಗಳನ್ನು ಸೋತಿರುವಂಥದ್ದು, ಅದರಲ್ಲೂ ಕೂಡ ದಶಕಗಳ ಬಳಿಕ ಕ್ಲೀನ್ ಸ್ವೀಪ್ ಆಗಿರುವಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಟೆಸ್ಟ್ ಫಾರ್ಮೆಟ್ ಅಷ್ಟೇನು ಚೆನ್ನಾಗಾಗಿಲ್ಲ. ಇಲ್ಲಿ T20ಯಲ್ಲಿ ಗೆದ್ದರೂ ಕೂಡ ಟೆಸ್ಟ್ ಫಾರ್ಮೆಟ್ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಹೀಗಾಗಿ ಅಟ್ಲೀಸ್ಟ್ ಏಕದಿನ ಮಾದರಿಯಲ್ಲಿ ಗೆಲ್ಲಬೇಕಾದಂಥ ಚಾಲೆಂಜ್ ಕೂಡ ಇದ್ದೇ ಇದೆ. ಜೊತೆಗೆ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಜೊತೆ ಹೊಂದಾಣಿಕೆಯನ್ನು ಮಾಡಬೇಕಾಗಿರೋದು. ಇಲ್ಲಿ ಟೆಸ್ಟ್ ಹಾಗೆ T20 ಅಂತ ಬಂದಾಗ ಇಲ್ಲಿ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ, ಜೊತೆಗೆ ಹೊಸ ಹೊಸ ಆಟಗಾರರಿದ್ದಾರೆ. ಬಟ್ ಇಲ್ಲಿ ಏಕದಿನ ಮಾದರಿ ಅಂತ ಬಂದಾಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಾ ಇರುವಂಥದ್ದು. ಇವರಿಬ್ಬರು ಕೂಡ ಭಾರತದ ಮಾಜಿ ನಾಯಕರು, ಸೀನಿಯರ್ ಪ್ಲೇಯರ್ಗಳು. ಇವರಿಬ್ಬರನ್ನು ಕೂಡ ಅಷ್ಟೇ ಅವರ ಜೊತೆ ಹೊಂದಾಣಿಕೆಯನ್ನು ಸಾಧಿಸೋದು ಕೂಡ ಮುಖ್ಯವಾಗುತ್ತೆ. ನಾಯಕ ಶುಭ್ಮನ್ ಗಿಲ್ ಇರ್ಬೋದು ಅಥವಾ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ಗೂ ಕೂಡ ಇರ್ಬೋದು. ಯಾಕಂದರೆ ಅವರು ಸಾಕಷ್ಟು ICC ಪಂದ್ಯಗಳನ್ನು ಅಥವಾ ICC ಟೂರ್ನಿಗಳನ್ನು ಆಡಿರೋದ್ರಿಂದ ಅವರಿಬ್ಬರ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಭಾರತ ತಂಡಕ್ಕೆ. ಹೀಗೆ ವಿಶ್ವ ಕ್ರಿಕೆಟ್ನಲ್ಲಿ ಎಲ್ಲ ತಂಡಗಳ ಪಾಲಿಗೆ ಪ್ರತಿಷ್ಠೆಯಾಗಿರುವಂಥ ಏಕದಿನ ವಿಶ್ವಕಪ್ ಗೆಲ್ಲೋಕೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಈ ಲಿಸ್ಟ್ನಲ್ಲಿ ಭಾರತ ಬಲಿಷ್ಠ ತಂಡವಾಗಿದೆ. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಡಾಮಿನೇಟ್ ಮಾಡ್ತಾ ಇರೋ ಭಾರತ ಏಕದಿನ ವಿಶ್ವಕಪ್ ಗೆದ್ದು ಮತ್ತೊಮ್ಮೆ ಕ್ರಿಕೆಟ್ ಲೋಕದ ದೊರೆಯಾಗಬೇಕಿದೆ. ನಮಸ್ಕಾರ.